ನೋಡಿ ನಮ್ಮ ಭಾರತದ ಸಿಂಹಗಳ ಗರ್ಜನೆ ಶುರುವಾಗಿದೆ. ಬಡದೆಬ್ಸಿದ್ದಾರೆ, ಸುಮ್ಮನೆ ಕೂರಕ್ಕಾಗೋದಿಲ್ಲ. ಆಪರೇಷನ್ ಸಿಂಧೂರ, ಪಾಕಿಸ್ತಾನದ ಏರ್ ವಾರ್ನಿಂಗ್ ಸಿಸ್ಟಮ್ ಉಡೀಸಾಗಿದೆ. ಎಲ್ಲ ಪೀಸ್ ಪೀಸ್. ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿ ದಾಳಿ ಮಾಡಲಾಗಿದೆ. ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸ್ತಾ ಇದೆ ಭಾರತ. ಪಾಕಿಸ್ತಾನದ ಏರ್ ವಾರ್ನಿಂಗ್ ಸಿಸ್ಟಮ್ ನೋಡಿ, ಇದು ಏರ್ ಸ್ಟ್ರೈಕ್ಗೆ ಸಂಬಂಧಪಟ್ಟಂಗೆ ಮಾನಿಟರ್ ಮಾಡುವಂತಹ ಒಂದು ವ್ಯವಸ್ಥೆ. ನಿನ್ನೆ ಒಂದು ಹೊಡೆದಿದ್ರು, ಇವತ್ತು ಮತ್ತೊಂದು ಉಡೀಸ್ ಮಾಡಿದ್ದಾರೆ. ಏನ್ ಅನ್ಕೊಂಡಿದ್ದೀರಾ ಪಾಕಿಸ್ತಾನ? ಭಾರತೀಯರು ಶಾಂತಿ ಪ್ರಿಯರು ಅಂತ ಹೇಳಿ, ಆದರೆ ಸಂದರ್ಭ ನಮ್ಮನ್ನ ಬಡಿದೆಬ್ಬಿಸ್ತಾ ಇದೆ. ಭಾರತೀಯ ಸೈನಿಕರ ಬಲ ಏನು, ಭಾರತ ತಾಕತ್ತೇನು ಅಂತೇಳಿ ಈಗ ಪ್ರೂವ್ ಆಗ್ತಾ ಇದೆ. ತಕ್ಕ ಪಾಠ ಕಲಿಸ್ತಾ ಇದ್ದಾರೆ. ತಲೆ ಕೆಡ್ಸ್ಕೊಳ್ಳೋಂಗಿಲ್ಲ. ಭಾರತೀಯರು ಪ್ರತಿಯೊಬ್ಬರು ಕೂಡ ನಮಗೆ ಕರೆಂಟ್ ಆಫ್ ಆಯಿತು, ನಮ್ಮ ಇಂಟರ್ನೆಟ್ ಹೋಯಿತು, ಏನು ಚಿಂತೆ ಪಡಬೇಕಾಗಿಲ್ಲ. ನಾಳೆ ಅಷ್ಟರೊಳಗಡೆ ಪಾಕಿಸ್ತಾನದ ಕತೆ ಹೆಂಗಾಗುತ್ತೆ ಅನ್ನೋದು ಕಾದು ನೋಡ್ತೀರಿ ಅಷ್ಟೇ ನೀವು. ಅವ್ರು ನಿಜ ಹೇಳ್ಕೊಳ್ಳಲ್ಲ, ಅಷ್ಟು ಜನ ಸತ್ತೋದ್ರು ಇಷ್ಟು ಜನ ಸತ್ತೋದ್ರು ಅಂತೇಳಿ. ಆದರೆ ಪಾಕಿಸ್ತಾನಕ್ಕಂತರೂ ಈ ಪರಿಸ್ಥಿತಿ ಬರಬೇಕಾಗಿತ್ತು, ಬಂದಿದೆ. ಈಗ ಮತ್ತಷ್ಟು ಮಾಹಿತಿ ಡೆಸ್ಕ್ನಿಂದ ನಮ್ಮ ಕುಲೀಗ ಸಂತೋಷ್ ನೀಡ್ತಾರೆ. ಸಂತೋಷ್, ನೋಡ್ತಾ ಇದ್ದೀವಿ, ಸುಮ್ಮನೆ ತಾಳ್ಮೆಯಿಂದ ಇದ್ವಿ ನಾವು. ಉಗ್ರರನ್ನ ಹೊಡೆದಾಕಿದ್ವಿ, ನಾಗರಿಕರನ್ನು ಟಾರ್ಗೆಟ್ ಮಾಡಿರಲಿಲ್ಲ, ಅಲ್ಲಿನ ಮಿಲಿಟರಿ ಟಾರ್ಗೆಟ್ ಮಾಡಿರಲಿಲ್ಲ. ಅವರೇ ಕಾಲು ಕೆದರ್ಕೊಂಡು ಈಗ ನಮ್ಮ ವಿರುದ್ಧ ಸೆಟೆದು ನಿಂತಿದ್ದಾರೆ. ಸುಮ್ಮನೆ ಬಿಡೋಕ್ಕಾಗುತ್ತಾ? ಹಾಗಾದರೆ ಈಗ ಅವರ ದಾಳಿಗೆ ನಮ್ಮ ಪ್ರತಿದಾಳಿ ಹೇಗಿದೆ, ನಾಳೆಯೇ ನೋಡೋದಾದರೆ ನಾವು ಪಾಕ್ನ ಚಿತ್ರಣ ಹೇಗಿರ್ಬೋದು ಅಂತೇಳಿ ಊಹೆ ಮಾಡ್ಬೋದು ನಾವು, ನಮ್ಮ ಹೊಡೆತಕ್ಕೆ, ಭಾರತದ ಪ್ರತಿದಾಳಿಗೆ. ಪ್ರಭು, ಪ್ರಮುಖವಾಗಿ ಪಾಕಿಸ್ತಾನ ಈ ಯುದ್ಧವನ್ನು ಆರಂಭ ಮಾಡಿ ಕೇವಲ ಒಂದು ಯುದ್ಧವನ್ನು ಮಾತ್ರ ಆರಂಭ ಮಾಡದೆ ತನಗಾಗಿ ಸಮಾಧಿಯ ಒಂದು ಇದನ್ನು ಕೂಡ, ಒಂದು ಗುಂಡಿಯನ್ನು ಕೂಡ ತೋಡ್ಕೊಂಡಿದೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಪಾಕಿಸ್ತಾನ ಈಗ ತನ್ನ ಸಮಾಧಿಯನ್ನು ತಾನೇ ತೋಡ್ಕೊಂಡಿದೆ. ಯಾಕಂದರೆ ಈ ಒಂದು ಯುದ್ಧ ಅಂದರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಆರಂಭವಾದಂತಹ ಯುದ್ಧ ಕೇವಲ ಪಾಕಿಸ್ತಾನ ಮಾತ್ರವಲ್ಲ, ಇಡೀ ಜಗತ್ತಿಗೆ ಒಂದು ಸಂದೇಶ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಹೇಗೆ ಈ ಸಂದೇಶ ನೋಡಿ, ಈವರೆಗೆ ಯಾವ್ಯಾವ ದೇಶಗಳು ನಮ್ಮ ಹತ್ರ 4th ಜನರೇಷನ್ ಫೈಟರ್ ಜೆಟ್ಗಳಿದ್ದಾವೆ, ನಮ್ಮ ಹತ್ರ 5th ಜನರೇಷನ್ ಫೈಟರ್ ಜೆಟ್ಗಳಿದ್ದಾವೆ ಅಂತ ಹೇಳ್ತಾ ಇತ್ತು. ಆ ಫೈಟರ್ ಜೆಟ್ಗಳನ್ನು ಯಾರು ಮುಟ್ಟೋದಕ್ಕೆ ಸಾಧ್ಯ ಇಲ್ಲ, ತಮ್ಮದೇ ಆದಂತಹ ಒಂದು ಡಿಫೆನ್ಸ್ ಸಿಸ್ಟಮ್ ಇದೆ, ಹಾಗೆ ಹೀಗೆ ಅಂತ ಏನೇನು ಹೇಳಲಾಗ್ತಾ ಇತ್ತು. ಆ ಒಂದು ಪುಂಖಾನುಪುಂಖ ಎಲ್ಲ ವಾದಗಳು ಕೂಡ ಶೂನ್ಯವಾಗ್ತಾ ಇದೆ, ಎಲ್ಲವೂ ಕೂಡ ದಿವಾಳಿ ಆಗ್ತಾ ಇದೆ. ಯಾಕೆ ಆಗ್ತಾ ಇದೆ ಅಂತಂದರೆ 3 ಫೈಟರ್ ಜೆಟ್ಗಳು, ಅಡ್ವಾನ್ಸ್ಡ್ ಫೈಟರ್ ಜೆಟ್ಗಳು, ಒಂದು ಅಮೆರಿಕ, ಮತ್ತೊಂದು ಚೀನಾ. ಈ ಎರಡೂ ದೇಶಗಳಿಗೂ ಕೂಡ ಭಾರತದ ಸಾಮರ್ಥ್ಯ, ಭಾರತದ ತಾಕತ್ತು, ಭಾರತದ ಗತ್ತು ಎಂಥದ್ದು ಅನ್ನುವಂಥ ಒಂದು ಉತ್ತರ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಇನ್ನು ಪಾಕಿಸ್ತಾನ ಈವರೆಗೆ ನಾವು ನೋಡಿದ್ದೆ ಆದರೆ ಸರಿಸುಮಾರು 8-9 ಜಾಗಗಳಲ್ಲಿ ದಾಳಿ ಮಾಡುವಂತಹ ಕೆಲಸವನ್ನು ಮಾಡಿದೆ. ಆ ಪಟ್ಟಿಯನ್ನು ನಾವು ನೋಡ್ತಾ ಹೋಗೋದಾದರೆ ಜಮ್ಮು, ವೈಷ್ಣೋದೇವಿ, ಜಮ್ಮುನಲ್ಲಿ ಇರುವಂತಹ ಒಂದು ವಿಶ್ವವಿದ್ಯಾಲಯ, ಜೈಸಲ್ಮೇರ್, ರಾಜೌರಿ, ಉಖನೂರು, ಉಧಂಪುರ, ಕಠುವಾ, ಪಠಾಣ್ಕೋಟ್, ಅದೇ ರೀತಿಯಾಗಿ ಕಿಸ್ತವಾಡದಲ್ಲಿ ಪಾಕಿಸ್ತಾನ ಒಂದು ದಾಳಿ ಮಾಡುವಂತಹ ಕೆಲಸವನ್ನು ಮಾಡುತ್ತೆ. ಆದರೆ ಭಾರತ ಯಾವಾಗ ಏನು ಆಪರೇಷನ್ ಸಿಂಧೂರ ಆರಂಭ ಮಾಡುತ್ತೆ ಪ್ರಭು, ಭಾರತ ಎಲ್ಲ ರೀತಿಯಾದಂತಹ ಸಿದ್ಧತೆಗಳಲ್ಲೂ ಮಾಡಿಕೊಂಡಿತ್ತು. ಭಾರತ ಪಾಕಿಸ್ತಾನಕ್ಕಾಗಿ ಕಾಯ್ತಾ ಇತ್ತು. ಯಾವಾಗ ನನ್ನ ಗಡಿ ಪ್ರದೇಶವನ್ನು ದಾಟಿ ಒಳಗಡೆ ಬರ್ತೀರಿ, ನಾವು ನೋಡೇ ಬಿಡ್ತೀವಿ ಅಂತ ಭಾರತ ಕಾಯ್ತಾ ಇತ್ತು. ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಂಡಿತ್ತು. ಬ್ಲ್ಯಾಕ್ಔಟ್ ಕೂಡ ಮುಂಚೆನೇ ಘೋಷಣೆ ಮಾಡಿ ಭಾರತ ಸಿದ್ಧತೆಯಲ್ಲಿತ್ತು. ಇನ್ನು ಏನಾಗುತ್ತೆ, ಭಾರತದ S-400 ಅನ್ನುವಂತಹ ಏನು ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ, ಇದು ಪಾಕಿಸ್ತಾನದ ಮಿಸೈಲ್ಗಳಿಗಾಗಿ ಕಾಯ್ತಾ ಇತ್ತು. ಒಂದೇ ಒಂದು ಮಿಸೈಲ್ಗಳು ಕೂಡ ಪಾಕಿಸ್ತಾನ ಯಾವ ಟಾರ್ಗೆಟ್ಗಳನ್ನು ಹಿಟ್ ಮಾಡೋದಕ್ಕೆ ಅಂತ ದಾಳಿ ಮಾಡ್ತು, ಒಂದೇ ಒಂದು ಮಿಸೈಲ್ಗಳು ಕೂಡ ಅದರ ಒಂದು ದಾಳಿಯನ್ನು ತಲುಪಲೇ ಇಲ್ಲ. ಎಲ್ಲವೂ ಕೂಡ ಪ್ರಮುಖವಾಗಿರುವಂತಹ ಸ್ಥಳಗಳು, ಈವನ್ ವಿಶ್ವವಿದ್ಯಾಲಯವನ್ನು ಕೂಡ ಟಾರ್ಗೆಟ್ ಮಾಡೋದಕ್ಕೆ ಪಾಕಿಸ್ತಾನ ಪ್ರಯತ್ನ ಮಾಡುತ್ತೆ ಅಂತಂದರೆ ಪಾಕಿಸ್ತಾನದ ಹೇಡಿತನ ಎಂಥದ್ದು ಅನ್ನುವಂಥದ್ದಕ್ಕೆ ಇದೊಂದು ನಿದರ್ಶನ. ಇದೆಲ್ಲವನ್ನು ಕೂಡ ಭಾರತ ವಿಫಲಗೊಳಿಸುತ್ತೆ. ಇನ್ನು ಪಾಕಿಸ್ತಾನದ ಯೋಗ್ಯತೆ ಏನು, ಪಾಕಿಸ್ತಾನದ ಒಂದು ಡಿಫೆನ್ಸ್ ಸಿಸ್ಟಮು ಈವರೆಗೆ ಕೊಚ್ಕೊಳ್ತಾ ಇರುವಂತಹ ಒಂದು ಏನು ವಿಷಯಗಳಾಗಿತ್ತು. ನಮ್ಮ ಹತ್ರ ಅಟಾಮಿಕ್ ಬಾಂಬ್ ಇದೆ, ನಮ್ಮ ಹತ್ರ ಫೈಟರ್ ಜೆಟ್ಗಳಿದೆ, 4th ಜನರೇಷನ್ನ ಒಂದು ಫೈಟರ್ ಜೆಟ್ಗಳಿದೆ, ಡಿಫೆನ್ಸ್ ಸಿಸ್ಟಮ್ ಇದೆ, HQ-9, HQ-16 ಅನ್ನುವಂತಹ ಏನು ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಇಟ್ಕೊಂಡು ಪಾಕಿಸ್ತಾನ ಬೀಗ್ತಾ ಇತ್ತು. ಕೇವಲ ಸಣ್ಣ ಡ್ರೋನ್ಗಳು ಪ್ರಭು, ಇವತ್ತು ಇಡೀ ವಿಶ್ವಕ್ಕೆ ಇದೊಂದು ಸಂದೇಶ. ಈವನ್ ಚೀನಾಗೂ ಕೂಡ
ಸಣ್ಣ ಸಣ್ಣ ಡ್ರೋನ್ಗಳನ್ನು, ಹ್ಯಾರೋಪ್ ಡ್ರೋನ್ಗಳೇನಿದೆ ಆ ಡ್ರೋನ್ಗಳನ್ನು ಪಾಕಿಸ್ತಾನದ ರಾಜಧಾನಿವರೆಗೆ ಕಳಿಸಿ ಅವರ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಸಂಪೂರ್ಣವಾಗಿ ಛಿದ್ರ ಮಾಡಿದೆ ಅಂತಂದರೆ ಭಾರತದ ಸಾಮರ್ಥ್ಯ ಎಂಥದ್ದು ಅನ್ನುವಂಥದ್ದನ್ನು ಚೀನಾ ಕೂಡ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹೀಗಾಗಿ ಈ ಒಂದು ಯುದ್ಧ ಪಾಕಿಸ್ತಾನ ತನ್ನಷ್ಟಕ್ಕೆ ತಾನೇ ಈಗ ಗುಂಡಿ ತೋಡ್ಕೊಂಡಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಇನ್ನು ಭಾರತದ ಪ್ರತ್ಯುತ್ತರ ಹೇಗಿರಬೇಕು ನೋಡಿ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಭಾರತ ಈಗ ಒಂದು ಮೀಟಿಂಗ್ಗಳನ್ನು ಕೂಡ ಆರಂಭ ಮಾಡಿದೆ. ಅಮೆರಿಕಾದ ವಿದೇಶಾಂಗ ಕಾರ್ಯದರ್ಶಿಯಾಗಿರುವಂತಹ ಮಾರ್ಕೋ ರೂಬಿಯೋ ಏನಿದ್ದಾರೆ ಅವರ ಜೊತೆಯಲ್ಲಿ ನಮ್ಮ ವಿದೇಶಾಂಗ ಸಚಿವರು ಮಾತುಕತೆ ಕೂಡ ನಡೆಸಿದ್ದಾರೆ. ಈಗಾಗಲೇ ಅಮೆರಿಕ ಕೂಡ ಪಾಕಿಸ್ತಾನಕ್ಕೆ ಚಳಿ ಬಿಡಿಸುವಂತಹ ಕೆಲಸವನ್ನ ಮಾಡಿದೆ. ಒಂದು ವೇಳೆ ಈ ಯುದ್ಧ ನಡೆಸಿದ್ದೇ ಆದರೆ ನಾವು ನಿಮ್ಮ ಪಕ್ಷದಲ್ಲಿ ಇಲ್ಲ ಅನ್ನುವಂತಹ ಮಾತನ್ನ ಹೇಳಿದೆ. ಅದೇ ರೀತಿಯಾಗಿ ಅನೇಕ ದೇಶಗಳೆಲ್ಲವೂ ಕೂಡ ಪಾಕಿಸ್ತಾನದಿಂದ ಅದರ ಬೆನ್ನಿನಿಂದ ಹಿಂದೆ ಸರಿದಿದ್ದಾವೆ. ಈ ಪರಿಸ್ಥಿತಿಯಲ್ಲಿ ಅಂದರೆ ಭಾರತದ ಒಂದು ಸಣ್ಣ ಡ್ರೋನ್ಗಳನ್ನು ಕೂಡ ಕೇವಲ 200 ಕಿಲೋಮೀಟರ್ನಿಂದ 1000 ಕಿಲೋಮೀಟರ್ ದೂರದ ಸಾಮರ್ಥ್ಯವನ್ನು ಹೊಂದಿರುವಂತಹ ಡ್ರೋನ್ಗಳಿದ್ದಾವೆ. ಅದನ್ನು ತಡೆಯದೇ ಇರುವಂತಹ ಒಂದು ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಭಾರತವನ್ನು ಎದುರಿಸೋದಕ್ಕೆ ಸಾಧ್ಯ ಇದೆಯಾ? ಇನ್ನು ಪಾಕಿಸ್ತಾನ ಯಾವ ಫೈಟರ್ ಜೆಟ್ಗಳನ್ನು ಇಟ್ಕೊಂಡು ಯುದ್ಧ ಮಾಡೋದಕ್ಕೆ ಅಂತ ಮುಂದೆ ಬರ್ತಾ ಇತ್ತು? F-16 ಆಗಿರಬಹುದು, ಅದೇ ರೀತಿಯಾಗಿ JF-17 ಆಗಿರಬಹುದು. ಅದನ್ನು ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮು, ನಮ್ಮ ಫೈಟರ್ ಜೆಟ್ಗಳು ರಾಫೇಲ್ ಆಗಿರಬಹುದು ಅಥವಾ ಇನ್ನಿತರ ಫೈಟರ್ ಜೆಟ್ಗಳು ಆಕಾಶಕ್ಕೆ ಹೋಗಲಿಲ್ಲ, ಫೈಟ್ ಮಾಡಲಿಲ್ಲ. ಆದರೆ ಕೇವಲ ಏರ್ ಡಿಫೆನ್ಸ್ ಸಿಸ್ಟಮ್ ಮೂಲಕವಾಗಿ ಅದನ್ನು ಹೊಡೆದು ಉರುಳಿಸುತ್ತೆ ಅಂತಂದರೆ ಭಾರತದ ಸಾಮರ್ಥ್ಯ ಪಾಕಿಸ್ತಾನಕ್ಕೆ ಅರ್ಥ ಆಗಿದೆ. ಅದೇ ರೀತಿಯಾಗಿ ಪಾಕಿಸ್ತಾನದ ಸೇನಾ ವಕ್ತಾರರಾಗಿದ್ದಾರೆ, ನಾವು ಯುದ್ಧದ ಪರವಾಗಿಲ್ಲ ಅಂತ ಈಗ ಶಾಂತಿಯ ಮಂತ್ರವನ್ನು ಪಠಿಸ್ತಾ ಇದ್ದಾರೆ. ಯಾಕಂದರೆ ಭಾರತದ ಪ್ರತ್ಯುತ್ತರ ಹೇಗಿರುತ್ತೆ ಅಂತ ಪಾಕಿಸ್ತಾನಕ್ಕೆ ಗೊತ್ತಿದೆ. ಹೀಗಾಗಿ ಭಾರತ ಈಗಾಗಲೇ ಪ್ರತ್ಯುತ್ತರ ಕೊಡೋದಕ್ಕೆ ಆರಂಭ ಮಾಡಿದೆ. ನಾಳೆ ಯಾವ ಏರ್ ಬೇಸ್ನಿಂದ ಆ ಒಂದು ಫೈಟರ್ ಜೆಟ್ಗಳು ಬಂದಿತ್ತು, ಆ ಏರ್ ಬೇಸ್ಗಳು, ಅದೇ ರೀತಿಯಾಗಿ ಪಾಕಿಸ್ತಾನದಲ್ಲಿ ಇರುವಂತಹ ವಾಯು ನೆಲೆಗಳೇನಿದ್ದಾವೆ ಆ ಏರ್ಪೋರ್ಟ್ನಲ್ಲಿ ಈ ಫೈಟರ್ ಜೆಟ್ಗಳು, ಅದೇ ರೀತಿಯಾಗಿ ಹೆಲಿಕಾಪ್ಟರ್ ವಿಮಾನಗಳನ್ನು ನಿಯಂತ್ರಣ ಮಾಡೋದಕ್ಕೆ ಬೇಸ್ ಸಿಸ್ಟಮ್ಗಳಿದ್ದಾವೆ. ಅದರ ಮೇಲೆ ಭಾರತ ನಾಳೆ ದಾಳಿ ಮಾಡುವಂತಹ ಸಾಧ್ಯತೆ ಇದೆ. ಅದರ ಜೊತೆಗೆ ಎಲ್ಲಿ ಲಾಹೋರ್ವರೆಗೆ ಹೋಗಲಾಗಿತ್ತು, ಲಾಹೋರ್ಗೂ ಮೀರಿ ಪಾಕಿಸ್ತಾನದ ಒಳಗಡೆ ಹೋಗಿ ದಾಳಿ ಮಾಡಿದ್ರು ನಾಳೆ ಅಚ್ಚರಿ ಪಡಬೇಕಾಗಿಲ್ಲ ಪ್ರಭು. ಓಕೆ ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ. ಒಂದು ಬ್ರೇಕ್ ಇರುತ್ತೆ, ಬ್ರೇಕ್ ಆದಮೇಲೆ ಮತ್ತೆ